ಮಾರ್ತೇಶ್, ಸಿದ್ದರಾಮಯ್ಯ ಬಣದವ್ರು ಹೆಂಗೆ ನೋಡ್ತಿದ್ದಾರೆ ಈ ಸ್ಟೇಟ್ಮೆಂಟನ್ನು? ಆಫ್ ದಿ ರೆಕಾರ್ಡ್ ಯಾರು ಮಾತಾಡಿದ್ರ? ಯತೀಂದ್ರ ಅವ್ರಿಗೆ ಮಾತಾಡಿದ್ದು ಕರೆಕ್ಟು, ಮಾತಾಡಬಾರ್ದಾಗಿತ್ತು ಹಂಗೆ? ಅಲ್ಲ, ಸಿದ್ದರಾಮಯ್ಯನವರ ಬಣದವರಿಗೆ ಒಂದು ಬಹಳ ಸ್ಪಷ್ಟವಾದಂತ ಕ್ಲಾರಿಟಿ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದೇ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಮೊದಲ ಆಯ್ಕೆ. ಅದನ್ನ ಹೊರತುಪಡಿಸಿದಾಗ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಆ ವಿಚಾರದಲ್ಲಿ ಈಗ ಚರ್ಚೆಗಳು ನಡೆದಿವೆ. ಅಲ್ಲಿ ಪರಮೇಶ್ವರ್ ಹೆಸರು ಬರುತ್ತೆ, ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರುತ್ತೆ. ಹೀಗೆ DK ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಯಾವುದೇ ಅಭಿಪ್ರಾಯಗಳು ಸಿದ್ದರಾಮಯ್ಯನವರ ಬಣದಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಬೇರೆ ಯಾರು ಅನ್ನುವಂಥದಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತೆ, ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಈ ಕ್ಲಾರಿಟಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ನಿಶ್ಚಿತವಾಗಿಯೂ ಇದೆ. ಯಾಕೆಂದ್ರೆ ಹೈಕಮಾಂಡ್ ಇಂಥದ್ದೊಂದು ಮಾತುಕತೆಗೆ ಆಹ್ವಾನಿಸುವಂತಹ ಸಾಧ್ಯತೆಗಳನ್ನ ಸಿದ್ದರಾಮಯ್ಯ ಬಣ ತಳ್ಳಿ ಹಾಕ್ತಾ ಇಲ್ಲ. ಆ ಮಾತುಕತೆಯ ಸಂದರ್ಭಕ್ಕೆ ಈಗಿನಿಂದಲೇ ಒಂದು ಮೆಸೇಜ್ ಪಾಸ್ ಮಾಡುವಂತಹ ತಯಾರಿಯ ಭಾಗವಾಗಿ ಈ ಹೇಳಿಕೆಗಳು ನಡೀತಾ ಇದೆ. ನೀವು ಗಮನಿಸಿ, ಯತೀಂದ್ರ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ರೆ ರಾಜ್ಯಕ್ಕೆ ಒಳ್ಳೆಯದು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಅದರ ಮುಂದುವರಿದ ಭಾಗವಾಗಿ ಈಗ ಅವರ ಬದಲಾವಣೆ ಆದ್ರೆ ಅನ್ನುವಂತ ಹಂತಕ್ಕೆ ಬಂದಿದ್ದಾರೆ ಅಂದಾಗ ಹೈಕಮಾಂಡ್ ಹಂತದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗುತ್ತೆ, ಒಂದು ಮಾತುಕತೆ ಆಗುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ನಿರ್ದೇಶನಗಳು ಬರಬಹುದು ಅನ್ನುವಂತ ಆತಂಕ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಇದೆ. ಆ ಕಾರಣಕ್ಕಾಗಿಯೇ ಯತೀಂದ್ರ ಅವರ ಹೇಳಿಕೆ ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ನಾಯಕರುಗಳ ಹೇಳಿಕೆ ಇರ್ಬೋದು, 3 ಜನ ಒಟ್ಟಿಗೆ ಸೇರಿ ಸಭೆಗಳನ್ನು ನಡೆಸಿ ನಾವೇನ್ ಮಾಡಬೇಕು ಅನ್ನುವಂತಹ ಮೀಟಿಂಗ್ಸ್ಗಳನ್ನು ಮಾಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಆ ಮಾತುಕತೆಯ ಭಾಗವಾಗಿ ನಡೀತಾ ಇರುವಂಥ ಬೆಳವಣಿಗೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹಾಗಾಗಿ ಸಿದ್ದರಾಮಯ್ಯನವರ ಬಣದವರು ಯತೀಂದ್ರ ಹೇಳಿಕೆ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ನಿರೀಕ್ಷಿತ ನಿರೀಕ್ಷೆ ಇಟ್ಕೊಂಡೇ, ಅಂದ್ರೆ ಈ ತರದ ಹೇಳಿಕೆಗಳು ನಿರೀಕ್ಷಿತವಾಗಿದ್ದಾವೆ ಅನ್ನುವಂಥ ಅರ್ಥದಲ್ಲೇ ಇದ್ದಾರೆ. ಇದರ ಇನ್ನೊಂದು ಆಯಾಮದಲ್ಲಿ ನೋಡಿದಾಗ ರಾಯಭಾಗದಲ್ಲಿ ಯತೀಂದ್ರ ಆಡಿದಂಥ ಮಾತಿದೆಯಲ್ಲ, ಇದು ಕನಕದಾಸರ ಮೂರ್ತಿಯನ್ನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆಡಿದಂಥ ಮಾತು. ಇನ್ನೊಂದು ಕಡೆ ST ನಾಯಕನಿಗೆ ಪಟ್ಟ ಕಟ್ಟುವ ರೀತಿಯಲ್ಲಿ ಯತೀಂದ್ರ ಆಡಿದ್ದಾರೆ. ಕಳೆದ 1-1.5 ತಿಂಗಳಿನಿಂದ ST ಸಮುದಾಯ ಮತ್ತು ಕುರುಬ ಸಮುದಾಯದ ನಡುವೆ ಒಂದು ತಿಕ್ಕಾಟ ಇದೆ. ST ಸಮುದಾಯದವರು ಸಿದ್ದರಾಮಯ್ಯನ ಮೇಲೆ ಸಹಜವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಕುರುಬ ಸಮುದಾಯವನ್ನು STಗೆ ಸೇರಿಸೋದಕ್ಕೆ ತಯಾರಿಗಳು ನಡೆದಿದೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಪತ್ರ ಬರೆದಿದ್ದಾರೆ. ರಾಜ್ಯ ಈಗ ಒಂದು ತೀರ್ಮಾನವನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಬೇಕು. ಹಾಗಾಗಿ ಸಿದ್ದರಾಮಯ್ಯನವರ ಮೇಲೂ ಕೂಡ ಒಂದು ST ಸಮುದಾಯ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊಂದಿದೆ. ಈ ನಡುವೆ ST ಸಮುದಾಯದ ನಾಯಕರೇ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಅನ್ನುವ ಅರ್ಥದಲ್ಲಿ ಯತೀಂದ್ರ ಮಾತನಾಡಿರುವಂತಹ ಧಾಟಿಯನ್ನ ನೋಡಿದಾಗ ಕುರುಬರು ಮತ್ತು STಗಳು ನಾವು ಒಗ್ಗಟ್ಟಾಗಿದ್ರೆ ಯಾವುದೇ ಸ್ಥಾನಕ್ಕೂ ಕೂಡ ನಾವು ತಲುಪಬಹುದು ಅನ್ನುವಂಥದ್ದನ್ನು ಕೂಡ ಬಹಳ ಸೂಚ್ಯವಾಗಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಆ ಆಂಗಲ್ನಿಂದಲೂ ಕೂಡ ಯತೀಂದ್ರ ಅವರ ಹೇಳಿಕೆ ನೀಡಿರಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಈ 2 ಕಾರಣಗಳಿಂದಾಗಿ ಯತೀಂದ್ರ ಅವರ ಹೇಳಿಕೆ ಒಂದು ಕಡೆ ಸಮುದಾಯದಲ್ಲೂ ಕೂಡ ಚರ್ಚೆಯನ್ನು ಹುಟ್ಟುಹಾಕಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಮುಂದೆ ನಡೆಯಬಹುದಾದಂತಹ ನಾಯಕತ್ವದ ಬದಲಾವಣೆಯ ಮಾತುಕತೆಗೆ ಈಗಿನಿಂದಲೇ ನಮ್ಮ ನಿಲುವು ಏನಾಗಿರಬಹುದು ಅನ್ನೋದನ್ನು ಕೂಡ ತಿಳಿಸುವಂತದ್ರ ಭಾಗವಾಗಿಯೂ ಕೂಡ ಯತೀಂದ್ರ ಅವರ ಹೇಳಿಕೆಯನ್ನ ಸಿದ್ದರಾಮಯ್ಯ ಬಣ ನೋಡ್ತಾ ಇದೆ. ಅಜಿತ್, ಪ್ರಶಾಂತ್, ಇದೇನು DK ಶಿವಕುಮಾರ್ ಆಂಟಿಸಿಪೇಟ್ ಮಾಡದೇ ಇರೋದೇನಲ್ಲ. ಇದು ನಾವೇ 1 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ಕೆಳಗಿಳಿಯೋ ಅನಿವಾರ್ಯತೆ ಬಂದರೆ DK ಶಿವಕುಮಾರ್ ಬಿಟ್ಟು ಇನ್ಯಾರಿಗಾರು ಮಾಡೋಣ ಅಂತ ಕೂತ್ಕೋತಾರೆ ಅಂತ. ಅಜಿತ್, ಈಗ ಯಡಿಯೂರಪ್ಪನವ್ರು ಮಾಡಿದ್ದು ಅದನ್ನೇ ಮುಂಚೆ. ಅನಂತಕುಮಾರ್ ಬಿಟ್ಟರೆ ಇನ್ಯಾರನೋ ಮಾಡೋಣ ಅಂತ. ರಾಜಕಾರಣಿಗಳು ಸ್ಕ್ರಿಪ್ಟ್ನಲ್ಲಿ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಇಟ್ಟಿರ್ತಾರೆ. ನೀವು DK ಶಿವಕುಮಾರ್ ಅವ್ರನ್ನೇ ತೆಗೆದುಕೊಂಡ್ರೆ ಅವ್ರು ಇವತ್ತೇನು ಹೇಳ್ತಿದ್ದಾರೆ, ನಾನು ಹೈಕಮಾಂಡನ್ನು ಎದುರು ಹಾಕ್ಕೊಳ್ಳಲ್ಲ, ನಾನು ಇಲ್ಲಿವರೆಗೆ ಎದುರು ಹಾಕೊಳ್ಳೋ ಪ್ರಶ್ನೆನೇ ಬಂದಿರಲಿಲ್ಲ. ಹೌದು ಹೌದು, ಅವರನ್ನು ಅನೇಕ ಬಾರಿ ಹೊರಗೆ ಇಡಲಾಗಿತ್ತು. ನಂತರ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿದರು. ಕರೆಕ್ಟ್. ಆದರೆ ಈಗ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲಿ DK ಶಿವಕುಮಾರ್ಗೂ ಗೊತ್ತಿದೆ, ಅಂತಿಮವಾಗಿ ಹೈಕಮಾಂಡ್ ಹ್ಯಾಸ್ ಟು ಕನ್ವಿನ್ಸ್ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಹೋಗಿ ಏನು ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಮಾಡಲ್ಲ. ಹೌದು ಹೌದು ಹೌದು. ಆಗ ಸಿದ್ದರಾಮಯ್ಯನವರು ಏನು ಟರ್ಮ್ಸ್ ಹಾಕ್ತಾರೆ, ಒಪ್ಕೊಳ್ತಾರ? ಫಸ್ಟ್ ಒಪ್ಕೊಳ್ಳಲ್ಲ ಅಂದಾಗ ಪ್ಲ್ಯಾನ್ B ಬರುತ್ತೆ. ಏನು ಟರ್ಮ್ಸ್ ಹಾಕ್ತಾರೆ, ಆ ಟರ್ಮ್ಸ್ ಏನು ಅಂತಕ್ಕಂಥದ್ದರ ಒಂದೊಂದೇ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಡಾಕ್ಟರ್ ಯತೀಂದ್ರ ಕೊಡ್ತಾರೆ, ಜಾರಕಿಹೊಳಿ ಕೊಡ್ತಾರೆ, ಪರಮೇಶ್ವರ್ ಕೊಡ್ತಾ ಇದ್ದಾರೆ. ಹೀಗಾಗಿ ನೋಡಿ, ಆಟಗಾರರಿಗೆ ಗೊತ್ತಿದೆ ಈಗ ಯಾರ್ಕರ್ ಬಿದ್ದರೆ ಹೇಗೆ ಆಡಬೇಕು, ಫುಲ್ ಟಾಸ್ ಬಿದ್ದರೆ ಹೇಗೆ ಆಡಬೇಕು, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಹೆಂಗೆ ಬಂದರೆ. ಹಾಗೆ ರಾಜಕಾರಣಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. DK ಶಿವಕುಮಾರ್ ಕೂಡ ಕಾಯ್ತಾ ಇರೋದು ಯಾವತ್ತಕ್ಕೆ, ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಹೈಕಮಾಂಡ್ನ ಬೆಂಬಲ ಬೇಕು, ಸಿದ್ದರಾಮಯ್ಯನವರು ಆಟ ಕೆಡಿಸಬಾರ್ದು. ಹೌದು. ಈ ಎರಡಕ್ಕೋಸ್ಕರ DK ಶಿವಕುಮಾರ್ ಕಾಯ್ತಿದ್ದಾರೆ.
ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ನನಗೆ ವಯಸ್ಸು 78, 28ರ ಚುನಾವಣೆಯ ನೇತೃತ್ವ ನಾನು 81. ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೂ ಏನೋ ಕೊಡ್ತೀವಿ ಅನ್ನೋದನ್ನು ಪ್ರಾಮಿಸ್ ಮಾಡಿದೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೆ ಅಶೋಕ್ ಗೆಹ್ಲೋಟ್ ಏನು ಮಾಡಿದ್ರು, ಆ ಹಂತಕ್ಕೆ ಸಿದ್ದರಾಮಯ್ಯನವ್ರು ಹೋಗ್ತಾರಾ? ಅಲ್ಲಿ ಹೋಗ್ತಾರಾ, ಅಥವಾ ಅಲ್ಲಿವರೆಗೆ ಒಂದು ಪೋಸ್ಚರಿಂಗ್ ಮಾಡಿ ಹೈಕಮಾಂಡನ್ನು ಆಯ್ತು ಇನ್ನೊಂದು 6 ತಿಂಗಳು ಸುಮ್ಮನಿರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೂ ಕೂಡ ಬೀಸೋದೊಣ್ಣೆಯಿಂದ ಪಾರಾದಂತೆ. ಹೌದು. ಆಮೇಲೆ ಬಜೆಟ್ ಬರುತ್ತೆ, ಬಜೆಟ್ ಆದ ನಂತರ ಅದರ ಇಂಪ್ಲಿಮೆಂಟೇಷನ್ ಬರುತ್ತೆ, ವಿಧಾನಸಭಾ ಅಧಿವೇಶನ ಬರುತ್ತೆ, ಜೂನ್ ತನಕ ಹೋಗ್ಬಿಡ್ತು. ಮೇ ಬಿ ಆ ಪ್ರಯತ್ನವನ್ನು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ರಾಜಕಾರಣಿಗಳು ಹಾಗೆ ಅಲ್ವಾ, ರಾಜಕಾರಣಿಗಳು ಎಷ್ಟು ದಿನ ಕುರ್ಚಿಯಲ್ಲಿ ಉಳಿಲಿಕ್ಕೆ ಸಿಗುತ್ತೆ. ಇದು ಈಗ ಸೈದ್ಧಾಂತಿಕ ಬದ್ಧತೆ ಅನ್ನೋದನ್ನು ಡಾಕ್ಟರ್ ಯತೀಂದ್ರ ಹೇಳ್ತಿದ್ದಾರೆ. ಬಟ್ ನೀವು ನೈಜವಾಗಿ ತಗೊಳ್ಳಿ, ಬಿ ಜೆ ಪಿಯಲ್ಲಿದ್ದಾಗ ಅದೇನು ಸೈದ್ಧಾಂತಿಕ ಬದ್ಧತೆಯ ಕಾರಣದಿಂದ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಆ ಕಾರಣದಿಂದ ಆಗಲ್ವಾ? ಅಥವಾ ಕಾಂಗ್ರೆಸ್ನಲ್ಲಿ ಆಟ ಇರೋದು ಕುರ್ಚಿದು. ಹೌದು ಹೌದು. ಸೈದ್ಧಾಂತಿಕ ಬದ್ಧತೆಯ ಈ ಬದಿ ಆ ಬದಿ ಇವೆಲ್ಲವೂ ಕೂಡ ಚರ್ಚೆಯ ವಸ್ತುಗಳಷ್ಟೇ. ಈಗ ಶಾಸಕರ ಬೆಂಬಲ ಸೈದ್ಧಾಂತಿಕ ಬದ್ಧತೆಯನ್ನು ನೋಡಿಕೊಂಡು ಉಂಟಾ? ಅದೇನ್ರಿ ಸಂಬಂಧ? ಇದೊಂದು ಪ್ಯೂರ್ ಪೊಲಿಟಿಕಲ್ ಪವರ್ ಗೇಮ್ ಏನು ನಡೀತಾ ಇದೆ. ಇದರಲ್ಲಿ ಮೈಂಡ್ ಗೇಮ್ಗಳು ಕೂಡ ಇವೆ, ಇದರಲ್ಲಿ ಹೂ ಬ್ಲಿಂಕ್ಸ್ ಫಸ್ಟ್ ಇದೆ, ಇದರಲ್ಲಿ ಹೈಕಮಾಂಡ್ ಎಷ್ಟು ಗಟ್ಟಿಯಾಗಿದೆ ನೋಡೋಣ ಅಂತಕ್ಕಂಥ ಒಂದು ಪರೀಕ್ಷೆಯೂ ಕೂಡ ಇದೆ. ಹಿಂದೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಅಂದರೆ ದೇವೇಗೌಡರಿದ್ದರು. ಆ ಹೈಕಮಾಂಡನ್ನು ಸೆಡ್ ಹೊಡೆದೇ ತಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿತ್ತು. ಹೌದು. ಈಗ ಮುಖ್ಯಮಂತ್ರಿ ಆಗಿ ಇಳಿಯಬೇಕಾದ ಅಂದರೆ ಆ ರೀತಿ ಇಳಿತಾರೆ ಅನ್ನುವ ಚರ್ಚೆಗಳ ಮಧ್ಯೆ ಇಳಿತಾರೋ ಇಳಿಯಲ್ವೋ ಅನ್ನೋದು ಸಿದ್ದರಾಮಯ್ಯನವರು ಸೆಡ್ ಹೊಡಿತಾರೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.